ನಮಸ್ಕಾರ. ನಾನೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಕಣ್ಣಲ್ಲಿ ಕೊನೆಯದಾಗಿ ಕನಸು ಕಂಡಿದ್ದು ಯಾವಾಗ ಅಂತ? ನಾನು ನಿದ್ದೆಯಲ್ಲಿ ಬೀಳೋ ಕನಸಿನ ಬಗ್ಗೆ ಮಾತಾಡ್ತಿಲ್ಲ. ರಾತ್ರಿ ಬಂದು ಬೆಳಗ್ಗೆ ಮರ್ತು ಹೋಗೋ ಆ ಕನಸುಗಳಲ್ಲ. ನಾನು ಕೇಳ್ತಿರೋದು ನಿಮ್ಮನ್ನು ನಿದ್ದೆನೇ ಮಾಡಲು ಬಿಡದಿರೋ ಆ ಕನಸಿನ ಬಗ್ಗೆ. ನಿಮ್ಮ ಎದೆ ಒಳಗೆ ಸಣ್ಣದೊಂದು ಕಿಡಿ ಹಚ್ಚಿ ನಿಮ್ಮನ್ನು ಸುಮ್ಮನೆ ಕೂರಲು ಬಿಡದ ಆ ಅದ್ಭುತ ಕನಸಿನ ಬಗ್ಗೆ ಕಂಡಿದ್ದೀರಾ ಅಂತ ಕನಸನ್ನು? ನಮ್ಮ ಇವತ್ತಿನ ಜಗತ್ತಿದೆಯಲ್ಲ, ಅದು ಕನಸು ಕಾಣೋರ ಬಹಳ ವಿಚಿತ್ರವಾಗಿ ನೋಡುತ್ತೆ. ಎಲ್ಲರೂ ಓಡ್ತಿದ್ದಾರೆ, ಹಣ, ಹೆಸರು, ಅಧಿಕಾರದ ಹಿಂದೆ ಓಡ್ತಿದ್ದಾರೆ. ಈ ಓಟದಲ್ಲಿ ಕನಸು ಕಾಣೋದು ಅಂದರೆ ಸಮಯ ವ್ಯರ್ಥ ಅನ್ನೋ ಹಾಗಾಗಿದೆ. ಕನಸು ಅನ್ನೋದು ಕೇವಲ ಕವಿಗಳ ಹುಚ್ಚರ ಆಸ್ತಿ ಅನ್ನೋ ಥರ ಆಗಿದೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ಇದ್ದರು. ರಾಮೇಶ್ವರನ ಬೀದಿಯಲ್ಲಿ ಪೇಪರ್ ಹಂಚುತ್ತಿದ್ದ ಒಬ್ಬ ಹುಡುಗ ರಾಷ್ಟ್ರಪತಿ ಭವನದ ವೈಭವವನ್ನು ಕಂಡರೂ ತನ್ನ ಕೊನೆಯ ಉಸಿರು ಇರೋವರೆಗೂ ಒಬ್ಬ ಫಕೀರನಂತೆ ಬದುಕಿದ ವ್ಯಕ್ತಿ. ಅವರೇ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅವರು ಹೇಳಿದ ಒಂದು ಮಾತು ಇವತ್ತಿಗೂ ನನ್ನನ್ನು ಕಾಡುತ್ತೆ. ಡ್ರೀಮ್ ಈಸ್ ನಾಟ್ ದಟ್ ವಿಚ್ ಯು ಸಿ ವಿಲ್ ಸ್ಲೀಪಿಂಗ್, ಇಟ್ ಈಸ್ ಸಮಥಿಂಗ್ ದಟ್ ಡಸ್ ನಾಟ್ ಲೆಟ್ ಯು ಸ್ಲೀಪ್. ಕನಸು ಅಂದರೆ ನೀವು ನಿದ್ದೆಯಲ್ಲಿ ಕಾಣೋದಲ್ಲ, ಅದು ನಿಮ್ಮನ್ನು ನಿದ್ದೆನೇ ಮಾಡಲು ಬಿಡದಿರೋದು. ಆಹಾ, ಎಂಥ ಅದ್ಭುತ ಮಾತು. ಕಲಾಂ ಅವರ ಪ್ರಕಾರ ಕನಸು ಅನ್ನೋದು ಒಂದು ಗುರಿಯಲ್ಲ, ಅದೊಂದು ನಿಮ್ಮನ್ನು, ನಿಮ್ಮ ಸೋಮಾರಿತನನ್ನು, ನಿಮ್ಮ ಭಯವನ್ನು ಸುಟ್ಟು ಹಾಕೋ ಬೆಂಕಿ. ಆ ಬೆಂಕಿಯನ್ನು ಎದೆಯಲ್ಲಿಟ್ಟುಕೊಂಡು ಬದುಕುವುದೇ ನಿಜವಾದ ಜೀವನ. ಆದರೆ ಕನಸು ಕಂಡ ತಕ್ಷಣ ಎಲ್ಲವೂ ಸಿಕ್ಬಿಡುತ್ತಾ? ಖಂಡಿತ ಇಲ್ಲ. ಕನಸಿನ ದಾರಿಯಲ್ಲಿ ಸಿಗೋದು ಮೊದಲ ಸ್ನೇಹಿತ ಯಾರು ಗೊತ್ತಾ? ಸೋಲು. ಈ ಒಂದು ಶಬ್ದಕ್ಕೆ ನಾವು ಎಷ್ಟು ಹೆದರುತ್ತೇವಲ್ವಾ? ಪರೀಕ್ಷೆಯಲ್ಲಿ ಸೋಲು, ಪ್ರೀತಿಯಲ್ಲಿ ಸೋಲು, ಕನಸಲ್ಲೂ ಸೋಲು, ಕೆಲಸದಲ್ಲೂ ಸೋಲು. ಸೋತವನು ಈ ಜಗತ್ತು ಬಹಳ ಕೆಟ್ಟದಾಗಿ ನೋಡುತ್ತೆ, ಅವಮಾನ ಮಾಡುತ್ತೆ, ಗೇಲಿ ಮಾಡುತ್ತೆ. ಆದರೆ ಆ ಫಕೀರ ಕಲಾಂ ಸೋಲಿನ ಬಗ್ಗೆ ಏನು ಹೇಳಿದ್ರು ಗೊತ್ತಾ? ಇಫ್ ಯು ಫೇಲ್, ನೆವರ್ ಗಿವ್ ಅಪ್, ಬಿಕಾಸ್ ಫೇಲ್ ಮೀನ್ಸ್ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್. ನೀವು ಸೋತ್ರೆ ಎಂದಿಗೂ ಬಿಟ್ಕೊಡ್ಬೇಡಿ, ಯಾಕಂದರೆ ಫೇಲ್ ಅಂದರೆ ಕಲಿಯುವಿಕೆಯ ಮೊದಲ ಪ್ರಯತ್ನ. ನೋಡಿ, ಸೋಲಿನ ವ್ಯಾಖ್ಯವನ್ನೇ ಬದಲಾಯಿಸಿಬಿಟ್ರು. ಸೋಲು ಅನ್ನೋದು ಅಂತ್ಯವಲ್ಲ, ಅದೊಂದು ಪಾಠ. ನೀವು ಸರಿಯಾದ ದಾರಿಯಲ್ಲಿಲ್ಲ, ನಿಮ್ಮ ಪ್ರಯತ್ನದಲ್ಲಿ ಏನೋ ಕೊರತೆ ಇದೆ ಎಂದು ಹೇಳುವ ಒಬ್ಬ ಗುರು. ಯಾರು ಸೋಲನ್ನು ಈ ರೀತಿ ನೋಡ್ತಾರೋ ಅವರಿಗೆ ಗೆಲುವು ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತೆ. ಕಲಾಂ ಅವರ ಜೀವನವೇ ಇದಕ್ಕೆ ಸಾಕ್ಷಿ. ಅವರು ವಿಜ್ಞಾನಿಯಾಗಿ ಎಷ್ಟು ಬಾರಿ ಸೋತಿದ್ದರು, ಆದರೆ ಎಂದಿಗೂ ಎದೆಗುಂದಲಿಲ್ಲ. ಕಲಾಂ ಅವರ ಚಿಂತನೆಗಳು ಕೇವಲ ಕನಸು ಮತ್ತು ಸೋಲಿಗೆ ಸೀಮಿತವಾಗಿಲ್ಲ. ಅವರೊಬ್ಬ ಅದ್ಭುತ ತತ್ವಜ್ಞಾನಿ. ಅವರು ಹೇಳ್ತಿದ್ರು, ಆಕಾಶವನ್ನು ನೋಡಿ, ನೀವು ಒಬ್ಬಂಟಿಯಲ್ಲ, ಇಡೀ ಬ್ರಹ್ಮಾಂಡವೇ ನಮಗೆ ಸ್ನೇಹಪರವಾಗಿದೆ. ಮತ್ತು ಯಾರು ಕನಸು ಕಾಣುತ್ತಾರೋ ಮತ್ತು ಯಾರು ಶ್ರಮಿಸುತ್ತಾರೋ ಅವರಿಗೆ ಅತ್ಯುತ್ತಮವಾದದ್ದನ್ನು ನೀಡಲು ಪಿತೂರಿ ನಡೆಸುತ್ತದೆ. ಈ ಮಾತಿನ ಅರ್ಥ, ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಇಡೀ ಪ್ರಕೃತಿಯೇ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತೆ. ಇಂದು ಕಲಾಂ ನಮ್ಮ ಜೊತೆ ಶಾರೀರಿಕವಾಗಿಲ್ಲ, ಆದರೆ ಅವರ ಮಾತುಗಳು, ಅವರ ಚಿಂತನೆಗಳು, ಅವರು ಬದುಕಿದ ರೀತಿ ಎಲ್ಲವೂ ಜೊತೆಗಿದೆ, ಒಂದು ದಾರಿ ದೀಪದಂತೆ. ನಾವು ಅವರಿಗಾಗಿ ಪ್ರತಿಮೆಗಳನ್ನು ಕಟ್ಟಬಹುದು, ಅವರ ಫೋಟೋಗಳಿಗೆ ಹಾರ ಹಾಕ್ಬೋದು. ಆದರೆ ನಾವು ಅವರಿಗೆ ಸಲ್ಲಿಸುವ ನಿಜವಾದ ಗೌರವ ಅಂದರೆ ನಾವು ಅವರ ಯಾವುದಾದರೂ ಒಂದು ಚಿಂತನೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು. ನಿಮ್ಮದೇ ಆದ ಒಂದು ಕನಸನ್ನು ಕಾಣುವುದು, ಸೋತಾಗ ಇದು ಕಲಿಯುವಿಕೆಯ ಮೊದಲ ಪ್ರಯತ್ನ ಎಂದು ಎದ್ದು ನಿಲ್ಲುವುದು, ಶಿಸ್ತಿನಿಂದ ಪ್ರಾಮಾಣಿಕವಾಗಿ ಶ್ರಮ ಪಡುವುದು. ಇದೇ ನಾವು ಕಲಾಂ ಅವರಿಗೆ ಸಲ್ಲಿಸುವ ನಿಜವಾದ ಶ್ರದ್ಧಾಂಜಲಿ. ನಿಮ್ಮ ಕನಸಿನ ಬೆಂಕಿಯನ್ನು ಆರಲು ಬಿಡಬೇಡಿ, ಅದು ನಿಮ್ಮನ್ನು ಮತ್ತು ನಿಮ್ಮ ಸುತ್ತಲಿನ ಜಗತ್ತನ್ನು ಬೆಳಗಬಲ್ಲದು. ಈ ಚಿಂತನೆಗಳು ನಿಮ್ಮ ಮನಸ್ಸಿಗೆ ತಟ್ಟಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಯಾವ ಸ್ನೇಹಿತರು ತಮ್ಮ ಕನಸಿನ ದಾರಿಯಲ್ಲಿ ಸ್ವಲ್ಪ ಧೈರ್ಯವನ್ನು ಕಳೆದುಕೊಂಡಿದ್ದಾರೋ ಅವರಿಗೆ ಇದನ್ನು ಶೇರ್ ಮಾಡಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಂಥ ವಿಶಿಷ್ಟ ಹಾಗೂ ಮನಮುಟ್ಟುವ ವಿಷಯಗಳ ಜೊತೆ ಶೀಘ್ರವಾಗಿ ಭೇಟಿಯಾಗ್ತೇನೆ. ಧನ್ಯವಾದಗಳು.